ಹಾಯ್ ನಮಸ್ಕಾರ. ದರ್ಶನ್ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎರಡು ಮೇಜರ್ ಅಪ್ಡೇಟ್ ಜೊತೆ ನಾನು ಬಂದಿದ್ದೀನಿ. ಮೊದಲನೇದಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರ ವಿಚಾರ ನಿನ್ನೆ ವಾದ ಪ್ರತಿವಾದದಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅಲ್ಲಿ ಪ್ರಸ್ತಾಪ ಆಯಿತು. ಸೊ ಅದೇನು ಅಂತ ನಿಮಗೆ ತಿಳಿಸ್ತೀನಿ. ಎರಡನೇದಾಗಿ ವಕೀಲರು ಎಷ್ಟೇ ಪ್ರಯತ್ನ ಮಾಡ್ತಾ ಇರ್ಬೋದು ಈ ಒಂದು ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಹೊರಗಡೆ ತರಬೇಕು ಅಂತ, ಆದರೆ ಹೊರಗಡೆಯಿಂದ ಕೆಲವು ಮಾಡ್ತಿದಾರಲ್ಲ ಕೆಲಸಗಳು, ಕಿತಾಪತಿಗಳು, ಅದು ಈಗ ದರ್ಶನ್ ಅವರು ಹೊರಬರುವಂಥ ಸಾಧ್ಯತೆ ಇದ್ದರೂ ಕೂಡ ಅದಕ್ಕೆ ಮಣ್ಣು ಹಾಕುವಂಥ ಕೆಲಸ ಆಗ್ತಾ ಇದೆ. ನಿಮಗೆ ಇತ್ತೀಚೆಗೆ ಗೊತ್ತು CM ಅವರ ಕಾರ್ಯಕ್ರಮದಲ್ಲಿ ಏನಾಯಿತು ಅಂತ. ಒಂದಷ್ಟು ಅಭಿಮಾನಿಗಳು ಅಲ್ಲಿ ಮಾತಾಡೋಕ್ಕೆ ಬಿಡಲಿಲ್ಲ, ಡಿ ಬಾಸ್ ಅಂತ ಕೂಗಿದ್ರು. ಆಗ ಸ್ವತಃ CM ಅವರೇ ಹೇಳಿದ್ದು ನೀವು ಗಮನಿಸಿದ್ರಿ, ನೀವು ಈ ಥರ ಮಾಡಿನೇ ಹಾಳು ಮಾಡ್ಕೋತಾ ಇದ್ದೀರಾ ಅಂತ. ಹಾಗೆ ಸಾಕ್ಷಿಗಳಿರ್ತಾರಲ್ಲ, ಈ 49ನೇ ಸಾಕ್ಷ್ಯ ಸಂದೀಪ್, ಸೊ ಆತನ ಬಗ್ಗೆ ನಾನು ಹೇಳ್ತೀನಿ, ಆತ ಯಾರು ಏನು ಅಂತ. ಸೊ ಆತನ ವಿಚಾರವಾಗಿ ಪೊಲೀಸರಿಗೆ ಒಂದಷ್ಟು ಸಾಕ್ಷ್ಯ ಸಿಕ್ಕಿದೆ. FSL ಅಲ್ಲಿ ಆತನಿಗೆ ಬೆದರಿಕೆ ಹಾಕಲಾಗಿದೆ, ನೀನು ಸಾಕ್ಷ್ಯ ಹೇಳಬಾರ್ದು, ಅದು ಕೂಡ ಕೋರ್ಟ್ ಮುಂದೆನೇ ಬೆದರಿಕೆ ಹಾಕಲಾಗಿದೆ ಅನ್ನೋ ಒಂದು ವಿಚಾರ. ಈ ಎರಡರ ಬಗ್ಗೆ ಕೂಡ ನೀವು ತಿಳ್ಕೊಳ್ಳೇಬೇಕು. ನಾನು ಹೇಳ್ತೀನಿ ಇವತ್ತು ಏನೇನಾಗಿದೆ ಅಂತ. ಸೊ ಮೊದಲನೇದಾಗಿ ನಾವು ರೇಣುಕಾಸ್ವಾಮಿ ತಾಯಿ ವಿಚಾರ ನೆನ್ನೆ ಏನು ಬಂತು ಅದರ ಬಗ್ಗೆ ನಾವು ಮಾತನಾಡೋಣ. ನಾನು ಲ್ಯಾಪ್ಟಾಪ್ ನೋಡಿ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಕಾನೂನಿನ ವಿಚಾರ, ಲೀಗಲ್ ವಿಚಾರದಲ್ಲಿ ಐ ಮಸ್ಟ್ ಬಿ ಸ್ಪೆಸಿಫಿಕ್. ನಾನು ಮಿಸ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸೆಕ್ಷನ್ಗಳು ಬರುತ್ತೆ, ಕೆಲವೊಂದು ವಿಚಾರಗಳನ್ನು ನೀಟಾಗಿ ಹೇಳಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಒಬ್ಬ ಸ್ನೇಹಿತ ಹೇಗೆ ನಿಮಗೆ ವಿವರಿಸ್ಬೋದು ಹಾಗೆ ನಾನು ವಿವರಿಸ್ತೀನಿ. ಸೊ ನೀವು ಅದನ್ನು ಹಾಗೆ ಪಿಕ್ ಮಾಡ್ಕೊಂಡು ಹೋಗಿ ಹಂತವಾಗಿ ಏನೇನಾಯಿತು ಅಂತ. ಓಕೆ ಲೆಟ್ಸ್ ಸ್ಟಾರ್ಟ್. ಸೊ ಚಿತ್ರದುರ್ಗ ರೇಣುಕಾಸ್ವಾಮಿ ಕೇಸ್ನಲ್ಲಿ ನಿನ್ನೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವ್ರನ್ನ ಪಾರ್ಟಿ ಸವಾಲ್ಗೆ ಒಳಪಡಿಸಬೇಕು ಅಂತ ಆ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಸೊ ಅದರ ವಿಚಾರಣೆ ನಡೀತು ನೆನ್ನೆ. ಅಂದರೆ ಅವ್ರನ್ನ ಕೋರ್ಟ್ ಕಟಕಟೆಗೆ ತಂದು ಅವ್ರ ಜೊತೆ ಮಾತನಾಡಬೇಕು, ಅವ್ರನ್ನ ಪ್ರಶ್ನೆಗಳನ್ನು ಕೇಳಬೇಕು ಅಂತ. ಸೊ ಬುಧವಾರ ಆಯಿತು, ನಿನ್ನೆ ಈ ಒಂದು ಕೇಸ್ ಆಯಿತು, ಅಂದರೆ ವಾದ ಪ್ರತಿವಾದ ಆಯಿತು. ಅದನ್ನು ಆದೇಶವನ್ನು ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ನಿನ್ನೆ ಕಾಮಾಕ್ಷಿಪಾಳ ಠಾಣಾ ಪೊಲೀಸರು ಸಲ್ಲಿಸಿರುವಂಥ ಅರ್ಜಿಯನ್ನು ನ್ಯಾಯಮೂರ್ತಿ M. ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ವಿಚಾರಣೆ ನಡೆಸಿದ್ದು. ಸೊ ಇಲ್ಲಿ ಪ್ರಸನ್ನಕುಮಾರ್ ಅವರು ಹೇಳ್ತಾರೆ, ಅಪರಾಧ ಪ್ರಕ್ರಿಯಾ ಸಂಹಿತೆ 1973 CRPC ಪ್ರಕಾರ ಸೊ ಅವರ ತನಿಖಾಧಿಕಾರಿ ಮುಂದೆ ರತ್ನಪ್ರಭಾ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಸೊ ಈ ಘಟನೆ ಆದಂಥ ಸಂದರ್ಭದಲ್ಲಿ ಸಂಗ್ರಹಿಸಲಾದಂಥ ಸಾಕ್ಷ್ಯಗಳು, ತಾಂತ್ರಿಕ ದಾಖಲೆಗಳು ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಅಂದರೆ ಆ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ರತ್ನಪ್ರಭಾ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಹಾಗೆ ಅಲ್ಲಿ ಟೆಕ್ನಿಕಲ್ ಹಾಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳೇನಿದೆ ಅದರಲ್ಲಿ ಒಂದಷ್ಟು ವಿರೋಧಾಭಾಸ ಇದೆ ಸಂಪೂರ್ಣವಾಗಿ. ಸೊ ಇದನ್ನು ನಾವು ಸರಿ ಮಾಡಬೇಕಾಗತ್ತೆ. ಹಾಗಾಗಿ ಅವ್ರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬೇಕು, ಅವ್ರನ್ನ ಪಾರ್ಟಿ ಸವಾಲಿಗೆ ಒಳಪಡಿಸಬೇಕು ಅಂತ. ಸೊ ಏನು ಹೇಳಿದ್ದಾರೆ ಅಂತ ಕೇಳಿದಾಗ, ಸೊ ಇಲ್ಲಿ ಭಾರತೀಯ ಸಾಕ್ಷ್ಯ ಕಾಯ್ದೆ 1872 ಸೆಕ್ಷನ್ 154 ಅನುಸಾರ ಪ್ರಾಸಿಕ್ಯೂಷನ್ ಸಾಕ್ಷಿ ತನ್ನ ಹೇಳಿಕೆಯಿಂದ ಹಿಂದೆ ಸರಿದಾಗ ನಮ್ಮ ಮನವಿಯ ಮೇರೆಗೆ ನ್ಯಾಯಾಲಯ ತನ್ನ ವಿವೇಚನೆಯನ್ನು ಬಳಸಿ ಪಾರ್ಟಿ ಸವಾಲು ನಡೆಸೋದಕ್ಕೆ ಅವಕಾಶವನ್ನು ನೀಡಬೇಕಾಗಿತ್ತು. ಆದರೆ ಸತ್ರ ನ್ಯಾಯಾಲಯ ಅದನ್ನು ತಳ್ಳಿ ಹಾಕಿದೆ ಅಂತ SPP ಪ್ರಸನ್ನಕುಮಾರ್ ಹೇಳಿದರು. ಸೊ ಏನು ಪ್ರಸನ್ನಕುಮಾರ್ ಅವರು 161 ಸೆಕ್ಷನ್ ಬಗ್ಗೆ ಕೂಡ ಹೇಳ್ತಾ, ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್, ತನಿಖೆ ವೇಳೆದ ಏನು ಸಾಕ್ಷ್ಯಗಳಿತ್ವಲ್ಲ, ಅಂದರೆ ಅವರು ಆ ಟೈಮಲ್ಲಿ ಕೊಟ್ಟಂಥ ಹೇಳಿಕೆ, ಹಾಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಏನು ಸಾಕ್ಷ್ಯಗಳಿತ್ತು, ಪ್ರೂಫ್ಗಳಿತ್ತು, ತಾಂತ್ರಿಕ ದಾಖಲೆಗಳಿತ್ತು, ಅದೆಲ್ಲವೂ ಕೂಡ ಉಲ್ಟಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ಕ್ಲಿಯರ್ ಮಾಡಬೇಕಾಗತ್ತೆ ನಾವು ಅಂತ. ಇದಕ್ಕೆ ಪ್ರತಿಯಾಗಿ ಆರೋಪಿ ದರ್ಶನ್ ಅವರ ಪರ ವಕೀಲ ಹಶ್ಮತ್ ಪಾಷಾ ಅವರು ಹೇಳ್ತಾರೆ, ನೋಡಿ, ನಮ್ಮ ಮೂಗಿನ ನೇರಕ್ಕೆ ಸಾಕ್ಷಿ ಹೇಳಿಕೆಯನ್ನು ಪಡೆಯುವಂತೆ ಮಾಡುವ ಪ್ರಾಸಿಕ್ಯೂಷನ್ ಒತ್ತಾಯ ಸರಿಯಲ್ಲ. ಈ ತಕರಾರಿನ ಕೇಂದ್ರ ಬಿಂದು ಸಾಕ್ಷಿಯ ಮೃತನ ವ್ಯಕ್ತಿಯ ತಾಯಿ ಆಗಿದ್ದಾರೆ, ಅವರೊಂದಷ್ಟು ನೋವಲ್ಲಿದ್ದಾರೆ. ಅವರ ಹೇಳಿಕೆಯ ಸತ್ಯಾಸತ್ಯತೆಯನ್ನು ಪೀಠ ಉದಾರವಾಗಿ ಪರಿಗಣಿಸಬೇಕು. ಒಬ್ಬ ತಾಯಿ ಸುಳ್ಳು ಹೇಳೋಕ್ಕೆ ಸಾಧ್ಯನಾ ಅಂತ. ಅಂದರೆ ಇಲ್ಲಿ ಒಂದಷ್ಟು ವಿಚಾರಗಳು ಬರುತ್ತೆ. ಏನು ಅಂತಂದರೆ, ಈ ಬಾಡಿಯನ್ನು ಅವ್ರಿಗೆ ಅಲ್ಲಿ ಮಾರ್ಚುರಿಯಲ್ಲಿ ತೊಗೊಂಡೋಗಿ ತೋರಿಸಿದ್ರು ಅಂತ. ಸೊ ಅಲ್ಲಿ ತೋರಿಸ್ಬೇಕಾದ್ರೆ ಇಲ್ಲಿ ಗಾಯ ಆಗಿದೆ, ಈ ಆಯುಧದಿಂದ ಇಲ್ಲಿ ಹೊಡೆದ್ರು, ಹಾಗಾಗಿ ಈ ಮಾರ್ಕ್ ಇದು ಅಂತೆಲ್ಲ ವಿವರಿಸಿದ್ರು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವ್ರಿಗೆ ಅಂತ. ಸೊ ಅವರು ಅದನ್ನು 11ನೇ ತಾರೀಕಿನ ಬರುತ್ತೆ, ಆದರೆ ಅಲ್ಲೇನೋ ಮಹಜರ್ ಮಾಡಿರೋದು 12ನೇ ತಾರೀಕು ಸ್ಪಾಟ್ ಮಹಜರ್, ಹಾಗಾಗಿ 11ನೇ ತಾರೀಕು ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಆದರೆ ಆಗಿರುವಂಥ ಡೇಟ್ ಬೇರೆ. ಈ ಥರ ಒಂದು ಡೇಟ್ ಕನ್ಫ್ಯೂಷನ್ ಇದೆ. ಸೊ ಇದ್ರ ಬಗ್ಗೆ SPP ಪ್ರಸನ್ನಕುಮಾರ್ ಹೇಳಿದರು. ಒಂದು ಕಡೆ ಅವರ ತಾಯಿ ಕೊಟ್ಟಂಥ ಸ್ಟೇಟ್ಮೆಂಟ್, ಸೊ ಇನ್ನೊಂದು ಕಡೆ ಅಲ್ಲಿದ್ದಂಥ ಸಾಕ್ಷಿಗಳು. ಎರಡನೇದೊಂದು ವಿಚಾರವನ್ನು ಹೇಳ್ತಾರೆ, ID ಕಾರ್ಡನ್ನು ತೋರಿಸಿದ್ರು, ID ಕಾರ್ಡ್ ಮೂಲಕ ಅವ್ರನ್ನ ಪತ್ತೆ ಹಚ್ಚಲಾಯಿತು ರೇಣುಕಾಸ್ವಾಮಿ ಅಂತ ಒಂದು ಇದರಲ್ಲಿದೆ. ಆದರೆ ID ಕಾರ್ಡ್ ಎಲ್ಲೂ ಕೂಡ ಈ ಸಾಕ್ಷಿಗಳ ಒಂದು ಲಿಸ್ಟ್ನಲ್ಲಿ ಬರೋದೇ ಇಲ್ಲ ಅಂತ ಕೂಡ ಹೇಳ್ತಾರೆ. ಸೊ ಈ ಥರ ಒಂದಷ್ಟು ವಿಚಾರಗಳು. ಹಾಗಾಗಿ ಅವ್ರನ್ನ ಪಾರ್ಟಿ ಸವಾಲ್ಗೆ ಒಳಪಡಿಸಬೇಕು. ಜೊತೆಗೆ ಹಿಂದೆ ಒಂದು ವಿಚಾರಣೆ ಆಗಿತ್ತು, ನಾನು ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ, ಏನಾಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಕಳೆದ ವರ್ಷ ಡಿಸೆಂಬರ್ 17ನೇ ತಾರೀಕು ಸುಮಾರು 4:30 ಸಂಜೆ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಅವರು ಬಂದಿರ್ತಾರೆ ಕೋರ್ಟ್ಗೆ. ಆಗ ಬಾಲನ್ ಅವರು ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅಂದರೆ ವಕೀಲರು ಏನು ಆರೋಪಿಗಳ ಪರವಾಗಿ. ಸೊ ಬಾಲನ್ ಅವರ ಪ್ರಶ್ನೆ ಏನಿತ್ತು, ಉತ್ತರ ಹೇಗಿತ್ತು, ಅದನ್ನು ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಬಾಲನ್ ಅವರು ಫಸ್ಟಿಗೆ ಕೇಳ್ತಾರೆ, ಪೊಲೀಸರ ದಾಖಲೆಗಳ ಪ್ರಕಾರ 2024 ಜೂನ್ 8ನೇ ತಾರೀಕು ನಿಮ್ಮ ಮಗನ ನಾಪತ್ತೆ ಆಗಿದ್ದ ರೇಣುಕಾಸ್ವಾಮಿ.
ಸೊ ಅದಕ್ಕೂ ಮುನ್ನ ಆತ ನಿಮ್ಮನ್ನು ಸಂಪರ್ಕ ಮಾಡಿದ್ನ ಅಂತ ಕೇಳ್ತಾರೆ. ಆಗ ರತ್ನಪ್ರಭಾ ಅವ್ರ ಉತ್ತರ, ಹೌದು, ಮನೆಗೆ ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ ಅಂತ. ಬಾಲನ್ ಕೇಳ್ತಾರೆ, ಆತ ಫೋನ್ ಮಾಡಿದಾಗ 4 ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗಿದ್ದಾಗ ಹೇಳಿದ್ದ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಪೊಲೀಸರಿಗೆ, ಕರೆಕ್ಟ್ ಅದು ಅಂತ. ಆಗ ರತ್ನಪ್ರಭಾ ಅವ್ರು ಹೇಳ್ತಾರೆ, ಇಲ್ಲ, ನಾನು ಹಾಗೆ ಹೇಳೇ ಇಲ್ಲ ಅಂತ. ಇದಕ್ಕೆ ಬಾಲನ್ ಅವ್ರು ಕೇಳ್ತಾರೆ, ರೇಣುಕಾಸ್ವಾಮಿಯ ಸಾವಿನ ಸಂದರ್ಭದಲ್ಲಿ ಪೊಲೀಸರಿಗೆ ಕೊಟ್ಟಿದ್ದಂಥ ಹೇಳಿಕೆ, ಆ 4 ಪುಟಗಳ ಸ್ಟೇಟ್ಮೆಂಟನ್ನು ತೋರಿಸ್ತಾರೆ, ನೋಡಿ ನೀವು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತ. ಬಾಲನ್, ನೀವು ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ನೀವು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ರಿ ಅಂತ. ರತ್ನಪ್ರಭಾ ಅವ್ರು ಹೇಳ್ತಾರೆ, ಯಾವ ದಿನ ಯಾವ ಗಳಿಗೆ ಅಂತ ಗೊತ್ತಿಲ್ಲ ನನಗೆ ನೆನಪಿಲ್ಲ ಅಂತ. ಆಗ ಬಾಲನ್ ಅವರು, ಓಕೆ, ನೀವು ನಿಮ್ಮ ಮಗನ ಕಡೆಯ ಒಂದು ಲಾಸ್ಟ್ ಫೋನ್ ಕಾಲ್ ಬಗ್ಗೆ ಪೊಲೀಸರಿಗೆ ಹೇಳಿದಾಗ ನಿಮ್ಮ ಮೊಬೈಲನ್ನು ಪೊಲೀಸರೇನಾದರೂ ಚೆಕ್ ಮಾಡಿದ್ರಾ ಅಂತ ಕೇಳ್ತಾರೆ. ಆಗ ರತ್ನಪ್ರಭಾ, ಇಲ್ಲ, ನನ್ನ ಫೋನನ್ನು ಪರಿಶೀಲಿಸಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಬಾಲನ್, ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಬಳಿ ನಿಮ್ಮ ಪತಿ ರೇಣುಕಾಸ್ವಾಮಿ ತಂದೆ ಹಾಗೆ ನಿಮ್ಮ ಸೊಸೆ ಬಳಿ ಪ್ರತ್ಯೇಕ ಫೋನ್ ಏನಾದರೂ ಇದೆಯಾ ಅಂತ ಕೇಳಿದಾಗ, ಹೌದು, ನಮ್ಮ ಹತ್ರ ಎಲ್ಲ ಸಪ್ರೇಟ್ ಫೋನ್ಸ್ ಇದೆ ಅಂತ ಹೇಳಿದ್ದಾರೆ. ನಿಮ್ಮ ಫೋನ್ ಯಾವ ಕಂಪ್ನಿದು, ಯಾವ ನೆಟ್ವರ್ಕ್ ಸೇವೆಯನ್ನು ನೀವು ಬಳಸ್ತೀರಾ ಅಂತ ಬಾಲನ್ ಕೇಳ್ತಾರೆ. ಆಗ ರತ್ನಪ್ರಭಾ, ಅದೇನೋ ನನಗೆ ಗೊತ್ತಿಲ್ಲ ಸ್ವಾಮಿ, ನನಗಷ್ಟು ಈ ಮೊಬೈಲ್ಗಳ ಬಗ್ಗೆ ಅಷ್ಟೆಲ್ಲ ಅರಿವಿಲ್ಲ ಅಂತ ಹೇಳ್ತಾರೆ. ಆಗ ಬಾಲನ್, ನಿಮ್ಮ ಮಗ ಪ್ರತಿದಿನ ತಾನು ಕೆಲಸಕ್ಕೆ ಮಾಡುವಂಥ ಜಾಗ ಇದೆಯಲ್ಲ, ಫಾರ್ಮಸಿ ಶಾಪ್, ಮೆಡಿಕಲ್ ಶಾಪ್, ಅಲ್ಲಿಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ರಾ ಅಂತ ಕೇಳಿದಾಗ, ಅವರು ನಾಪತ್ತೆ ಆಗೋ ದಿನವೂ ಕೂಡ ಯೂನಿಫಾರ್ಮ್ ಹಾಕೊಂಡು ಏನಾದರೂ ಹೋಗಿದ್ರಾ ಮನೆಯಿಂದ ಅಂತ. ಆಗ ರತ್ನಪ್ರಭಾ ಹೇಳ್ತಾರೆ, ಪ್ರತಿದಿನ ಯೂನಿಫಾರ್ಮ್ ಹಾಕ್ತಾ ಇದ್ದ ಅವನು, ಆದರೆ ಶನಿವಾರ ಮಾತ್ರ ಹಾಕ್ತಾ ಇರಲಿಲ್ಲ ಅಂತ. ರೇಣುಕಾಸ್ವಾಮಿ ನಾಪತ್ತೆಯಾಗಿದ್ದ ದಿನ ಕೂಡ 2024 ಜೂನ್ 8 ಶನಿವಾರ. ಸೊ ಬಾಲನ್ ಅವ್ರು ಕೇಳ್ತಾರೆ, ರೇಣುಕಾಸ್ವಾಮಿ ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಚಿತ್ರದುರ್ಗದ ಬಾಲಾಜಿ ಬಾರ್ಗೆ ಹೋಗಿದ್ದಾನೆ, ಅಲ್ಲಿಗೆ ಅವನು ಪದೇ ಪದೇ ಹೋಗ್ತಾ ಇದ್ನ, ಆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆಯಾ, ಬಾಲಾಜಿ ಬಾರಿಗೆ ಹೋಗ್ತಾ ಇದ್ದಿದ್ದು ಅಂತ. ಆಗ ರತ್ನಪ್ರಭಾ ಹೇಳ್ತಾರೆ, ನನ್ನ ಮಗ ಬಾರ್ಗೆ ಯಾವತ್ತೂ ಹೋದವನಲ್ಲ, ಆತ ನಾಪತ್ತೆಯಾದಂಥ ದಿನ ಅಲ್ಲಿಗೆ ಹೋಗಿದ್ದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಬಾಲನ್ ಕೇಳ್ತಾರೆ, ರೇಣುಕಾಸ್ವಾಮಿ ಅವರ ಕೊರಳಲ್ಲಿ ಚಿನ್ನದ ಚೈನ್ ಇತ್ತ, ರೇಣುಕಾಸ್ವಾಮಿಯ ಸಾವಿನ ನಂತರ ಪೊಲೀಸರು ಆ ಚೈನನ್ನು ನಿಮಗೇನಾದರೂ ಹ್ಯಾಂಡ್ ಓವರ್ ಮಾಡಿದ್ರಾ ಅಂತ ಕೇಳ್ತಾರೆ. ಆ ಚೈನ್ಗಾಗಿ ನೀವು ಪೊಲೀಸರು ಸೂಚಿಸಿದಂತೆ ಸಾಕ್ಷ್ಯವನ್ನು ನೀಡಿದ್ದೀರಾ ಅಂತ. ಇಲ್ಲ, ಹಾಗೆ ಮಾಡಿಲ್ಲ ಅಂತ ರತ್ನಪ್ರಭಾ ಅವ್ರು ಹೇಳ್ತಾರೆ. ಸೊ ಅಷ್ಟೊತ್ತಿಗೆ ಟೈಮ್ ಆಗಿರುತ್ತೆ, ಸುಮಾರು 4ರಿಂದ 5 ಗಂಟೆ ಆಗಿರುತ್ತೆ. ಸೊ ಕೋರ್ಟ್ನ ಅವಧಿ ಮುಗ್ದಿರೋದ್ರಿಂದ ಅವತ್ತು ಮುಂದೂಡೋಕ್ಕೆ ನಿರ್ಧಾರ ಮಾಡ್ತಾರೆ ಡಿಸೆಂಬರ್ 18ಕ್ಕೆ. ಸೊ ವಿಚಾರಣೆ ನಡೆಸಿದ ಬಾಲನ್ ಅವರು ಇನ್ನೂ 2 ಗಂಟೆಗಳ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಅಂತ ಹೇಳಿದ್ರು. ಆದರೆ ನ್ಯಾಯಾಧೀಶರು 12:30ಕ್ಕೆ ಆಮೇಲೆ ಟೈಮ್ ಕೊಟ್ಟಿದ್ದಾರೆ. ಸೊ ಈ ಥರದ್ದೆಲ್ಲ ಆಗಿದೆ ಹಿಂದೆ. ಸೊ ಈ ಸ್ಟೇಟ್ಮೆಂಟ್ ಬಗ್ಗೆನೇ ಒಂದಷ್ಟು ಮತ್ತೆ ನೆನ್ನೆ ಕೋರ್ಟ್ನಲ್ಲಿ ಚರ್ಚೆ ಆಯಿತು. ಇದೊಂದು ಕಡೆ. ನಂತರ ಇದನ್ನು ಕಾಯ್ದಿರಿಸಿದೆ ಕೋರ್ಟಿಗೆ, ಈ ವಿಚಾರವನ್ನು ರತ್ನಪ್ರಭಾ ಅವ್ರನ್ನ ತರಿಸ್ಬೇಕಾ ಕೋರ್ಟ್ಗೆ ಅಂತ. ಆದರೆ ದರ್ಶನ ಪರ ವಕೀಲರು ಯಾವುದೇ ಕಾರಣಕ್ಕೂ ರತ್ನಪ್ರಭಾ ಅವ್ರನ್ನ ಕೋರ್ಟ್ಗೆ ಕರೆಸುವಂಥ ಅವಶ್ಯಕತೆ ಇಲ್ಲ, ಕರೆಸಬಾರದು ಅಂತ ಹೇಳಿದ್ದಾರೆ. ಸೊ ಇದು ಒಂದು ವಿಚಾರ. ಇನ್ನು ಎರಡನೇ ವಿಚಾರ ಯಾವುದು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಸಾಕ್ಷಿ ನಂಬರ್ 49 ಸಂದೀಪ್. ಈ ಸಂದೀಪ್ ಯಾರಪ್ಪ ಅಂತ ನೀವು ಕೇಳಿದ್ರೆ, ಸಂದೀಪ್ ಈ ಚಿತ್ರದುರ್ಗದ ಬಾಲಾಜಿ ಬಾರ್ನ ಕ್ಯಾಶಿಯರ್. ಸೊ ಆತ ಈ ಕೇಸ್ನಲ್ಲಿ 49ನೇ ಸಾಕ್ಷಿ. ಸೊ ರೇಣುಕಾಸ್ವಾಮಿ ವಿಚಾರದಲ್ಲಿ ಸಾಕ್ಷಿ ಸಂದೀಪ್ನನ್ನು ಅಪಹರಣ ಮಾಡಲಾಗಿತ್ತು, ಹಾಗೆ ಜೀವ ಬೆದರಿಕೆ ಹಾಕಿದಂಥ ಆರೋಪ. ಇದರ ಬಗ್ಗೆ ಪೊಲೀಸರು, ಮಹಾಲಕ್ಷ್ಮಿ ಸ್ಟೇಷನ್ ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇದರಲ್ಲಿ 2 ಉದ್ಯಮಿಗಳ ಹೆಸರು ಬಂದಿದೆ, ಒಬ್ಬ ಕಿರಣ್ ಮತ್ತೊಬ್ಬ ಗೌರವ್ ಶೆಟ್ಟಿ. ಸೊ ಇವರ ಪಾತ್ರದ ಬಗ್ಗೆ ಮಂಗಳವಾರ ಮೊನ್ನೆ ಅಷ್ಟೇ ಪೊಲೀಸರು ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಇದರಲ್ಲಿ ಪ್ರಭಾವಿ ಮಹಿಳೆಯೊಬ್ಬರಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕೇಳ್ತಾ ಇದ್ದಾರೆ ನಿನ್ನೆ ಮೊನ್ನೆ ಅಂತ. ಒಬ್ಬೊಬ್ಬ ಯಾರೋ ಭಾಳ ಪ್ರಭಾವಿ ಮಹಿಳೆ ಇದ್ದಾರೆ ಅಂತ ನೀವು ಕಮೆಂಟ್ ಮಾಡಿ, ಯಾರಿರ್ಬೋದು ನಿಮ್ಮೊಂದು ಗೆಸ್, ಅಥವಾ ಯಾರಿರ್ಬೋದು ಅಂತ ಒಂದು ಸಂಶಯ ಸಾಮಾನ್ಯ ಜನರಿಗೆ ಮೂಡುತ್ತಾರೆ, ಯಾರಿರ್ಬೋದು ಅಂತ. ನಮಗೂ ಕೂಡ ಅದೇ ಡೌಟ್, ಯಾರ ಪ್ರಭಾವಿ ಮಹಿಳೆ ಅಂತ. ಸೊ ಇದರ ಬಗ್ಗೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವರ ಕಾಲ್ಗಳನ್ನು ತೆಗೆದಿದ್ದಾರೆ, ಕಾಲ್ ಡೀಟೇಲ್ಸ್. ಪೊಲೀಸರ ಮೂಲಗಳ ಪ್ರಕಾರ ಕರೆ ದಾಖಲೆಗಳ FSL ವಿಶ್ಲೇಷಣೆಯಿಂದ ಸಂದೀಪ್ಗೆ ಬೆದರಿಕೆ ಹಾಕಲಾದಂಥ ಸಮಯದಲ್ಲಿ ಕಿರಣ್ ಗೌರವ್ ಶೆಟ್ಟಿ ಕಾನ್ಫರೆನ್ಸ್ ಕಾಲ್ನಲ್ಲಿದ್ದರು ಅಂತ ಗೊತ್ತಾಗಿದೆ. ಅಲ್ಲದೆ ಸಂದೀಪ್ಗೆ ಬೆದರಿಕೆ ಹಾಕೋದಕ್ಕೆ, ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ಜೋಡಿ ಏನಿದಾರಲ್ಲ, ಆರೋಪಿ ಪುನೀತ್ನನ್ನು ಬಳಸ್ಕೊಂಡಿರಬಹುದು ಅಂತ ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ನಟ ದರ್ಶನ್ ವಿಚಾರದಲ್ಲಿ, ಅಂದರೆ ರೇಣುಕಾಸ್ವಾಮಿ ವಿಚಾರದಲ್ಲಿ 49ನೇ ಸಾಕ್ಷಿ ಈತನನ್ನು ಕಾರ್ನಲ್ಲಿ ಬಲವಂತವಾಗಿ ಕರೆದೊಯ್ದು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ, ನೀನೇನಾದರೂ ಸಾಕ್ಷಿ ಹೇಳಿಬಿಟ್ರೆ, ಏನಾದರೂ ಕೋರ್ಟಲ್ಲಿ ನೀನು ನಿಜ ಹೇಳಿಬಿಟ್ರೆ ನಿನಗೆ ಆಮೇಲೆ ನೆಟ್ಟಿಗಿರಲ್ಲ ನೋಡುವಂಥ ಬೆದರಿಕೆ ಹಾಕಲಾಗಿದೆ ಅಂತ ಆರೋಪಿಸಲಾಗಿದೆ. ಇದಕ್ಕಾಗಿ ಕಾಮಾಕ್ಷಿಪಾಳ್ಯ ಸ್ಟೇಷನ್ ಪೊಲೀಸರು, ನಾನಾಗಲೇ ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳಿದೆ, ಸಾರಿ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪೊಲೀಸರು ಈ ಹಿಂದೆ ಪುನೀತ್, ಸುಹಾಸ್ ಹಾಗೆ ವೇಣು 3 ಜನರನ್ನು ಕೂಡ ಅರೆಸ್ಟ್ ಮಾಡಿದರು. ತನಿಖೆ ಸಂದರ್ಭದಲ್ಲಿ ಪುನೀತ್ನ ಮೊಬೈಲನ್ನು ವಶಕ್ಕೆ ಪಡೆಯಲಾಗಿತ್ತು. ಸೊ ಆಗ ಆ ವಾಟ್ಸಪ್ ಮಾಹಿತಿಯನ್ನು ಪಡಿತಾರೆ, ನಂತರ ಮಾಹಿತಿಯನ್ನು FSL ಕಳಿಸಿದರು, ಚೆಕ್ ಮಾಡಿ ಇವನ ಮೊಬೈಲನ್ನು ಯಾರ್ಯಾರು ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ. ಆಗ ಈ ಗೌರವ್ ಶೆಟ್ಟಿ ಹಾಗೆ ಮತ್ತೊಬ್ಬ ವ್ಯಕ್ತಿ, 2 ಉದ್ಯಮಿಗಳ ಜೊತೆಗೆ ಕಿರಣ್ ಕಾನ್ಫರೆನ್ಸ್ ಕಾಲಲ್ಲಿ ಮಾತನಾಡಿದ ಅಂತ ಗೊತ್ತಾಗಿದೆ. ಜೊತೆಗೆ ಕೋರ್ಟ್ನ ಮುಂದೆನೇ ಈ ಸಂದೀಪ್ಗೆ ಬೆದರಿಕೆ ಹಾಕಲಾಗಿದೆ, ಒಳಗೆ ಹೋಗಿ ಏನಾದರೂ ನೀನು ಬಾಯ್ಬಿಟ್ರೆ ಮುಗೀತು ನಿನ್ನ ಕತೆ ಅಂತ.
ಸೊ ಇದರಲ್ಲಿ ಪ್ರಭಾವಿ ಮಹಿಳೆಯೊಬ್ಬರು ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಕಿರಣ್ ಗೌರವ್ ಶೆಟ್ಟಿ ಹೇಗೆ ಹೇಳ್ತಾರೋ ಆ ಥರ ನೀನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ. ಸೊ ಸಂದೀಪ್ ಅವ್ರನ್ನ ಭಯಭೀತಗೊಳಿಸುವಂಥ ಕೆಲಸ, ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಥ್ರೆಟ್ ಕೊಟ್ಟಿದ್ದಾರೆ ಅಂತ. ಸೊ ಈಗೆಲ್ಲ ಡಿಜಿಟಲ್ ಸಾಕ್ಷ್ಯ ಎಲ್ಲವನ್ನು ಕೂಡ ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಸೊ ಈ ಥರ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಶಂಕಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರು ಈಗ ಹೆಚ್ಚಿನ ತಾಂತ್ರಿಕ ವಿಧಿವಿಜ್ಞಾನ ಒಂದಷ್ಟು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದಾರೆ. ಸೊ ಈ ಥರ ನೋಡಿ, ಈ ಥರ ಕೇಸ್ಗಳು ಒಂದು ಕಡೆ ಅವರು ಅಕ್ವಿಟ್ ಆಗುವಂಥದ್ದು ಅಥವಾ ಅವ್ರ ಪಾತ್ರ ಇಲ್ಲ ಅಂತ ಪ್ರೂವ್ ಆಗುವಂಥ ಸಂದರ್ಭದಲ್ಲೂ ಕೂಡ ಇವೆಲ್ಲ ಮಾರಕ ಆಗುತ್ತೆ. ಇವೆಲ್ಲ ಇದ್ರ ಕೋರ್ಟ್ ಪರಿಗಣಿಸುತ್ತೆ. ಏನೇನು ಆಗ್ತಿದೆ ಹೊರಗಡೆ, ಒಂದು ಪ್ರಕರಣ ಸಾಕ್ಷ್ಯವನ್ನೇ ಬೆದರಿಸ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಏನೋ ತಪ್ಪು ಮಾಡಿದ್ದಾರೆ ಇವರು ಅಂತ ಅನಿಸುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಹೌದಲ್ವಾ? ನಿಮಗೆ ಸಾಮಾನ್ಯ ಜನರಿಗೆ ಅನಿಸುತ್ತೆ. ಸೊ ಹಾಗಾಗಿ ಹೊರಗಡೆ ಇರೋ ಸ್ವಲ್ಪ ಸುಮ್ಮನೆ ಇದ್ದರೆ ನಿಜವಾಗ್ಲೂ ಹೊರಗಡೆ ಬರುವಂಥ ಪ್ರಯತ್ನ ಅಥವಾ ಚಾನ್ಸಸ್ ಇದ್ದರೂ ಕೂಡ ಅದಕ್ಕೆ ಅವಕಾಶ ಸಿಗ್ಬೋದು. ಇಲ್ಲ ಹೊರಗಡೆನೇ ಕಿತಾಪತಿ ಜಾಸ್ತಿ ಆದರೆ ನೋಡಿ ಈ ಥರದ್ದೆಲ್ಲ ಆಗುತ್ತೆ. ಸೊ ಇದು ಸದ್ಯದ ಅಪ್ಡೇಟ್. ನಮಸ್ಕಾರ.